ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದ್ರೆ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತೆ ನಿಮಗೆ KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸ್ಕೆಡ್ಯೂಲ್ ಆದ್ರೆ ಬಿಟ್ಟಿದ್ದಾರೆ, ಆ ಒಂದು ಸ್ಕೆಡ್ಯೂಲ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದ್ರ ಜೊತೆಗೆ ನಿಮಗೆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಆದ್ರೆ ತಂದಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇವೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ನಮಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಕಡೆಯಿಂದ ನೀವು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ವಿಡಿಯೋ ನೋಡ್ತಿದ್ದೀರಾ, ಆದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಕೊಟ್ರೆ ನಮಗೆ ಪ್ರೋತ್ಸಾಹ ಆದ್ರೆ ಸಿಗುತ್ತೆ. ಸ್ನೇಹಿತರೆ ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಮೊದಲನೇದಾಗಿ ನಿಮಗೆ ನಾನು ತಂದಿರುವಂತಹ ಗುಡ್ ನ್ಯೂಸ್ ಬಗ್ಗೆ ಆದ್ರೆ ಇಲ್ಲಿ ಹೇಳ್ತೀನಿ ನೋಡಿ. ಸ್ನೇಹಿತರೆ, ಯಾರು ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಅಂಡ್ ಡಿಗ್ರಿ ಸ್ಟಡಿ ಮಾಡ್ತಾ ಇದ್ದಾರೆ, ಮತ್ತೆ ನೀವೀಗ ಯಾರು ಇಂಜಿನಿಯರಿಂಗ್ ಮತ್ತೆ ಡಿಗ್ರಿ ಕೋರ್ಸಸ್ಗೆ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದೀರಾ, ನೀವು PUC ವಿದ್ಯಾರ್ಥಿಗಳು, ನಿಮ್ಮೆಲ್ಲರಿಗೂ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಕೋಬಹುದು. ಸ್ಯಾಟರ್ಡೆ ಸಂಡೇ ಟಾಪ್ IITians ಇಂದ ಒಂದು ಫ್ರೀ ವೆಬಿನಾರ್ ಆದ್ರೆ ಕಂಡಕ್ಟ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮ್ಮ ಒಂದು 4 ಇಯರ್ಸ್ ಯಾವ ತರ ಪ್ರಿಪೇರ್ ಮಾಡಿದ್ರೆ ಫೈನಲ್ ಇಯರ್ ಬಂದಾಗ ನೀವು ಒಳ್ಳೆ ಸ್ಯಾಲ್ರಿ ಮತ್ತೆ ಜಾಬ್ ಅನ್ನ ತಗೋಬಹುದು ಅನ್ನುವಂಥದ್ದು ನಿಮ್ಗೆ ತಿಳಿಸ್ಕೊಡ್ತಾರೆ. ನಿಮ್ಗೆ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕಾಮೆಂಟ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಇದು ಫ್ರೀ ವೆಬಿನಾರ್ ಆದ್ರೆ ಇದೆ. ನೀವು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಲ್ಲಿ ಇದ್ದಾಗ ಕಾಲೇಜಲ್ಲಿ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಈಗ ನಿಮ್ಗೆ ಬಂದಿರುವಂತಹ ಸ್ಕೆಡ್ಯೂಲ್ ಬಗ್ಗೆ ತೋರಿಸ್ತೀನಿ. ಈಗ ಎಲ್ಲಿ ಸ್ಕೆಡ್ಯೂಲ್ ಬಂದಿದೆ ಏನೋ ಆ ಒಂದು ಸ್ಕೆಡ್ಯೂಲ್ ಆದ್ರೆ ತೋರಿಸ್ತೀನಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಬಂದಿದೆ ಅನ್ಬಿಟ್ಟು. ನಿಮಗೆ ಸ್ಕೆಡ್ಯೂಲ್ ಅನ್ನ ಮೊದಲು ತೋರಿಸ್ತೀನಿ, ಮತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಆದ್ರೆ ಮಾತಾಡೋಣ. ಮೊದಲು ನಿಮ್ಗೆ ಇಲ್ಲಿ ಸ್ಕೆಡ್ಯೂಲ್ ಆದ್ರೆ ತೋರಿಸ್ತೀನಿ ವಿದ್ಯಾರ್ಥಿಗಳಿಗೆ. ನಿಮ್ಗೆ UGCET 2024 ಸರ್ಚ್ ಮಾಡಿದ್ರೆ ಸಿಗಲ್ಲ. UGNEET 2024 ಮೇಲೆ ಕ್ಲಿಕ್ ಮಾಡಿ. UGNEET 2024 ಈ ಮಾಹಿತಿ ಬುಲೆಟಿನ್ ಅಂತ ಇಲ್ಲಿ ನಿಮ್ಗೆ ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಆದ್ರೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಡೌನ್ಲೋಡ್ ಆದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಡೌನ್ಲೋಡ್ ಆದ್ರೆ ಮಾಡ್ಕೊಂಡಿದ್ದೀನಿ. ಈಗ ಅದನ್ನ ಓಪನ್ ಮಾಡ್ತಿದ್ದೀನಿ. ನಿಮ್ಗೆ ಇಲ್ಲಿ ಸ್ಕೆಡ್ಯೂಲ್ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡಿ ಸ್ನೇಹಿತರೆ, ಇಲ್ಲಿದೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್, ರಿಜಿಸ್ಟ್ರೇಷನ್ ಅಂಡ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್. ಇದು ವಿದ್ಯಾರ್ಥಿಗಳು ಬಂದ್ಬಿಟ್ಟು UGCET ಮತ್ತೆ ನೀಟ್, KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇದು ಬಂದಿರುವಂತದ್ದು ನೋಟಿಫಿಕೇಶನ್. ಇದು ಹೊಸ ಸ್ಕೆಡ್ಯೂಲ್. ಇಲ್ಲಿ ನೋಡಿ, ಪಬ್ಲಿಕೇಶನ್ ಆಫ್ ನೋಟಿಫಿಕೇಶನ್ ಇಂದ KA ವೆಬ್ಸೈಟ್ 4/8/2024, ಹೋಸ್ಟಿಂಗ್ ಆಫ್ ಇನ್ಫಾರ್ಮೇಶನ್ ಬುಲೆಟಿನ್ 5/8/2024. ನೋಡಿ, ಇಲ್ಲಿ ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ ಅಪ್ಲಿಕೇಶನ್ ಎಂಟ್ರಿ. ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತೆ ಅಪ್ಲಿಕೇಶನ್ ಎಂಟ್ರಿಗೆ 7ನೇ ತಾರೀಕಿಂದ ಓಪನ್ ಆಗಿತ್ತು. 7ನೇ ತಾರೀಕಿಂದ ನಿಮ್ಗೆ 9ನೇ ತಾರೀಕುವರೆಗೂ ಟೈಮ್ ಇದೆ, ಅಂದ್ರೆ ನಾಳೆವರೆಗೂ ಟೈಮ್ ಇದೆ. ನೋಡಿ, ಇಲ್ಲಿ ಲಾಸ್ಟ್ ಡೇಟ್ ಟು ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್ ಎಂಟ್ರಿ ಪ್ರೋಸೆಸ್ ಬೈ ಫೀಸ್ ಪೇಡ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 9/8/2024 ಲಾಸ್ಟ್ ಇದೆ. ಲಾಸ್ಟ್ ಡೇಟ್ ಟು ಪೇ ದ ರಿಜಿಸ್ಟ್ರೇಷನ್ ಫೀಸ್ ಕೂಡ 9ನೇ ತಾರೀಕು, ಅಂದ್ರೆ ನಾಳೆ ಲಾಸ್ಟ್ ಡೇಟ್ ಇದೆ. ಇಲ್ಲಿ ನೋಡಿ, ಸಬ್ಮಿಷನ್ ಆಫ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಬಂದ್ಬಿಟ್ಟು 10/8/2024 10 ಗಂಟೆಯಿಂದ 1 ಗಂಟೆವರೆಗೂ ಓನ್ಲಿ ಬೈ ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಗೆ, ಇದು ವಿದ್ಯಾರ್ಥಿಗಳಿಗೆ. ನೋಡಿ, ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಓನ್ಲಿ ಫಾರ್ ಹೊರನಾಡು ಅಂಡ್ ಗಡಿನಾಡು ಕನ್ನಡಿಗ ಕ್ಯಾಂಡಿಡೇಟ್ಸ್ 11/8/2024. ನೋಡಿ, ದೋಸ್ KCET ಓನ್ಲಿ ಟು ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್, ದೋಸ್ CET 2024 candidates who have already appeared for Kannada examination 24/2024 are not eligible to appear for Kannada language test once again. ಇದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಓನ್ಲಿ ಫಾರ್ ಹೊರನಾಡು ಅಂಡ್ ಗಡಿನಾಡು ಕನ್ನಡಿಗ ಕ್ಯಾಂಡಿಡೇಟ್ಸ್ ಗೆ ಮಾತ್ರ. ಇದು 11ನೇ ತಾರೀಕು 3 ಗಂಟೆಯಿಂದ 4 ಗಂಟೆವರೆಗೂ ಇಲ್ಲಿ. ಮೆಡಿಕಲ್ ಎಕ್ಸಾಮಿನೇಷನ್ ಟು ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್ who have already appeared for medical examination for UGCET 2024 need not appear for UGNEET 2024 medical examination. UGCET ಗೆ ಇದು ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ ಇದು ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಮಾತ್ರ ಇದು. ಓಕೆನಾ? ಇಲ್ಲಿ UGCET 2024 ಅಟೆಂಡ್ ಆದವರು ಈಗ ಮತ್ತೆ UGNEET ಅಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಗೆ ಅಟೆಂಡ್ ಆಗುವ ಅವಶ್ಯಕತೆ ಆದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಅಟೆಂಡ್ ಆಗಿಲ್ಲ ಅವ್ರಿಗೆ ಅಟೆಂಡ್ ಆಗಿ ಇಲ್ಲಿ ಡೇ ಟು ಟೈಮ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ವೆರಿಫೈಡ್ ಡಾಕ್ಯುಮೆಂಟ್ಸ್ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಇದೆಲ್ಲ ವಿಲ್ ಬಿ ನೋಟಿಫೈಡ್ ಅಂತ ಹೇಳಿದ್ದಾರೆ. ಇದೆ ನಿಮಗೆ ಬೇಡ. ಈಗ ಇವೆಲ್ಲ ನಮಗೆ ಬೇಕಾಗಿಲ್ಲ. ವಿದ್ಯಾರ್ಥಿಗಳು ಈಗರ್ಲಿ ವೇಟ್ ಮಾಡ್ತಿರುವಂತದ್ದು ನನಗೂ ಗೊತ್ತಿದೆ. UGCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಗೋಸ್ಕರನೇ ವಿದ್ಯಾರ್ಥಿಗಳು ನಿನ್ನೆ ರಾತ್ರಿಯಿಂದ ವೇಟ್ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ನೋಡಿ, ನಿನ್ನೆ ರಾತ್ರಿ 12 ಗಂಟೆಯಲ್ಲೂ ಕಾಮೆಂಟ್ಸ್ ಬಂದಿದೆ, 1 ಗಂಟೆ 2 ಗಂಟೆ. ಈಗ ನಾನು ಮಾರ್ನಿಂಗ್ ಎದ್ದು ನೋಡಿದಾಗ 2 ಗಂಟೆ 2:30ವರೆಗೂ ಕೂಡ ಕಾಮೆಂಟ್ಸ್ ಬಂದಿದೆ ವಿದ್ಯಾರ್ಥಿಗಳದು. ಮತ್ತೆ ಬೆಳಗ್ಗೆ 5 ಗಂಟೆಯಿಂದಾನೇ ಸ್ಟಾರ್ಟ್ ಆಗಿದೆ ಕಾಮೆಂಟ್ಸ್ ಮಾಡುವಂತದ್ದು. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಏನಾದ್ರೂ ಎಕ್ಸ್ಪೈರ್ ಆಗ್ಬಿಡುತ್ತಾ ಬಿಟ್ಟು ಕೂಡ್ಲೆ ಅಂತ ನೀವು ಕೇಳೋದಾದ್ರೆ, ಆ ಒಂದು ಲಿಂಕ್ ಏನು ಎಕ್ಸ್ಪೈರ್ ಆಗಲ್ಲ. ನಿಮ್ಗೆ ಒಂದು 3-4 ದಿನ ಟೈಮ್ ಇದ್ದೇ ಇರುತ್ತೆ. 3-4 ದಿನ ಇಲ್ಲ ಅಂದ್ರೂ 2-3 ದಿನ ಆದ್ರೂ ಟೈಮ್ ಇರುತ್ತೆ. ವಿದ್ಯಾರ್ಥಿಗಳು ನೋಡಿ, ಈಗ ನಿನ್ನೆ ನೈಟ್ ನಿದ್ದೆ ಮಾಡದೆ ಎಷ್ಟೋ ಜನ ವೇಟ್ ಮಾಡ್ತಿದ್ರ. ನೀವು ಆರಾಮಾಗಿ ನಿನ್ನೆ ಮಲಗಿ ಒಂದು ವೇಳೆ ನೈಟ್ ಲಿಂಕ್ ಬಿಟ್ಟಿದ್ರು ಕೂಡ ನೀವು ಮಾರ್ನಿಂಗ್ ರಿಸಲ್ಟ್ ಆದ್ರೆ ಚೆಕ್ ಮಾಡ್ಕೋಬಹುದು.
ಓಕೆನಾ. ಮಾರ್ನಿಂಗ್ ಆದ್ರೆ ರಿಸಲ್ಟ್ ಚೆಕ್ ಮಾಡ್ಕೋಬಹುದು, ಯಾವ ಸಮಸ್ಯೆನೂ ಇಲ್ಲ. ನಿಮ್ಗೆ ರಿಸಲ್ಟ್ ಬಿಟ್ಟ ಮೇಲೆ ಒಂದು ದಿನಕ್ಕಾದ್ರೂ ಗೊತ್ತಾಗುತ್ತೆ ಓ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ, ಅವಾಗಾದ್ರೂ ಚೆಕ್ ಮಾಡ್ಕೋಬಹುದು. ನೀವು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ವೇಟ್ ಮಾಡುವ ಅವಶ್ಯಕತೆ ಆದ್ರೆ ಇಲ್ಲ. ಆದ್ರೆ ನೀವೆಲ್ಲರೂ ಕಾಮೆಂಟ್ ಮಾಡಿ ಹೇಳ್ತೀರಾ, ನೀವೇನೋ ಹೇಳ್ತೀರಾ ಸರ್ ನಮ್ಗೆ ಎಷ್ಟೋ ಟೆನ್ಷನ್ ಇದೆ ಬ್ರೋ, ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ, ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ, ಒಂದ್ ಸೈಡ್ ಭಯ ಆಗ್ತಿದೆ, ಅದರಿಂದ ನಾವು ವೇಟ್ ಮಾಡ್ತಿರ್ತೀವಿ, ನಮ್ಗೆ ರಿಸಲ್ಟ್ ಬಂದ ಕೂಡಲೇ ನಾವು ನೋಡ್ಬಿಡ್ಬೇಕು ಅಂತ ಹೇಳ್ತೀರಾ. ಎಲ್ರಿಗೂ ಅದೇ ರೀತಿ ಇರುತ್ತೆ. ಈಗ ನಾನು KCET ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದಾಗ ನನಗೂ ಅದೇ ರೀತಿನೇ ಎಕ್ಸೈಟ್ಮೆಂಟ್ ಇತ್ತು, ಯಾವಾಗ ರಿಸಲ್ಟ್ ಬರುತ್ತೆ KA ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇರೋದು, ಮತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇರೋದು, ಈ ರೀತಿಯಾಗೆಲ್ಲ ಎಕ್ಸೈಟ್ಮೆಂಟ್ ಇರ್ತಿತ್ತು. ಮತ್ತೆ ಭಯನೂ ಆಗ್ತಿತ್ತು, ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಒಂದು ಟೆನ್ಷನ್ ಕೂಡ ಇರ್ತಿತ್ತು. ನೋಡಿ, ಆ ಒಂದು ಲಿಂಕ್ ನಿಮ್ಗೆ ಎಕ್ಸ್ಪೈರ್ ಆಗಲ್ಲ, ಒಂದ್ 2-3 ದಿನ ಟೈಮ್ ಇರುತ್ತೆ. ನೀವು ಒಂದೇ ಸತಿ ಡೌನ್ಲೋಡ್ ಮಾಡ್ಕೋಬೇಕು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಏನಿಲ್ಲ. ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಟೈಮ್ ಇರುತ್ತೆ, 2-3 ದಿನದಲ್ಲಿ ಎಲ್ಲ ಡೌನ್ಲೋಡ್ ಮಾಡ್ಕೋಬಹುದು. ಎಷ್ಟು ಸರಿ ಆದ್ರೂ ಲಾಗಿನ್ ಆಗಿ ಎಷ್ಟು ಸರಿ ಆದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ವಿದ್ಯಾರ್ಥಿಗಳಿಗೆ ಇನ್ನೊಂದು ಗೊಂದಲ ನಿಮಗೆ ಬೇಡ, ಇವಾಗ ಹೇಳ್ತಿದ್ದೀನಿ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಬಿಟ್ಟ ಕೂಡಲೇ ನೀವು ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಕೆಲವರಿಗೆ ಓಪನ್ ಆಗುತ್ತೆ ರಿಸಲ್ಟ್, ಕೆಲವರಿಗೆ ಸರ್ವರ್ ಎರರ್ ಇಂದ ಓಪನ್ ಆಗಲ್ಲ. ಲಾಸ್ಟ್ ಇಯರ್ ಇದೇ ರೀತಿ ಆಗಿತ್ತು, ಓಪನ್ ಆಗ್ಲಿಲ್ಲ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ನೈಟ್ 8 ಗಂಟೆಗೋ 10 ಗಂಟೆಗೋ ಬಿಟ್ರೆ ಅನ್ಕೊಳ್ಳಿ ಲಿಂಕ್, ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ಅದು ನಾಳೆ ಬೆಳಗ್ಗೆಗೆ ಲಿಂಕ್ ಓಪನ್ ಆಗೇ ಆಗುತ್ತೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬೇಡಿ. ಮತ್ತೆ ವಿದ್ಯಾರ್ಥಿಗಳಂತೂ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ, ಯಾಕಂದ್ರೆ ನಮ್ದೇನೋ ಪ್ರಾಬ್ಲಮ್ ಆಗಿದೆ, ನಮ್ದು ಮಾತ್ರ ಎರರ್ ಬರ್ತಿದೆ ಅಂತ. ಅದೊಂದೊಂದ್ಸರಿ ಟೆಕ್ನಿಕಲ್ ಎರರ್ ಬಂದೇ ಬರುತ್ತೆ. ನಿಮ್ಗೆ ರಿಸಲ್ಟ್ ಬಿಟ್ಟ ಮೇಲೆ ನೀವು ಗೊಂದಲ ಪಡಬಾರ್ದು ಅಂತ ನಿಮ್ಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಓಕೆನಾ. ಲಿಂಕ್ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಇವತ್ತು ನೈಟ್ 12 ಗಂಟೆ ಒಳಗಡೆ ನಿಮ್ಗೆ ಬರುತ್ತೆ ಅಂತ ಅಂದ್ಕೊಳ್ಳುತ್ತಿದ್ದೇವೆ. ಯಾಕಂದ್ರೆ ಈಗ KE ಅವರು ನೆನ್ನೆ ಕಾಲ್ ಮಾಡಿದಾಗ ಇದೇ ಹೇಳಿದ್ದಾರೆ, ಇವತ್ತು ಬರ್ಬೋದು ಅಂದ್ಕೊಂಡಿದೀವಿ. ನೋಡೋಣ, ಬಂದ್ರೆ ತುಂಬಾನೇ ಒಳ್ಳೇದು, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ವೇಟ್ ಮಾಡಿ ಸಾಕಾಗಿದೆ, ತಲೆ ಕೆಟ್ಟೋಗಿರುತ್ತೆ ನೆನ್ನೆಯಿಂದ. ಏನ್ ಮಾಡಕ್ಕಾಗಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ, ಆರಾಮಾಗಿ ಊಟ ಮಾಡಿ, ಆರಾಮಾಗಿ ನಿದ್ದೆ ಮಾಡಿ, ಒಳ್ಳೆ ಕಾಲೇಜೇ ಸಿಗುತ್ತೆ. ಆಲ್ ದ ಬೆಸ್ಟ್. ಮತ್ತೆ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ ಆಗಲ್ಲ, ನೀವು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.